ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚೆನ್ನ ಮಸಾಲ ಮಾಡೋಣ ಅಂತ. ಸೊ ಅದರಿಂದ ನಾನು ಕಾಳನ್ನ ಹಿಂದಿನ ದಿನವೇ ನೆನೆಸ್ಕೊಂಡಿದ್ದೆ, ರಾತ್ರಿ ಪೂರ್ತಿ ನೆನೆಸಿ ಇಟ್ಟಿದ್ದೆ. ಸೊ ಅದಕ್ಕೆ ಈಗ ಸ್ವಲ್ಪ ಬೆಂದಿದೆ, ಚೆನ್ನಾಗಿ ಊದಿದೆ ನೋಡಿ, ಈ ಥರ ಬೆಂದಿರಬೇಕು. ನಾವು ಬೇಗ ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಕಾಳು ಬೇಯೋದಿಲ್ಲ. ಸೊ ಅದರಿಂದ ಹಿಂದಿನ ದಿನವೇ ಹಾಕ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. 2-3 ಅಷ್ಟು ಕೂಗಿಸ್ಕೊಳ್ಳೋಣ. ಸೊ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಕಾಳು. ಸೊ ಈಗ ಕಾಳು ಬೆಂದಿದೆ. ಸೊ ಅದನ್ನು ನೋಡ್ಕೊಳ್ಳೋಣ ಯಾವ ಥರ ಬೆಂದಿದೆ ಅಂತ. ಬೆಂದಿರಬೇಕು, ಬೆಂದಿಲ್ಲ ಅಂದರೆ ಇನ್ನೊಂದೆರಡು ಸತಿ ಕೂಗಿಸ್ಕೊಳ್ಳಿ. ಇಷ್ಟು ಬೆಂದಿದ್ರೆ ಸಾಕು, ತುಂಬ ಬೆಂದಿದ್ರು ಕರ್ಗೋಗುತ್ತೆ ಕಾಳು. ಸೊ ಅದರಿಂದ ಸ್ವಲ್ಪ ಬೆಂದಿದ್ರು ಸಾಕು. ಸೊ ಈಗ ಕಾಳನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಟೊಮೊಟೊ 1-1.5 ಟೊಮೊಟೊ ಹಾಕ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ಆದಷ್ಟು. ಮತ್ತು ಅವೆರಡನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಸೊ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು 2-3 ಸ್ಪೂನ್ ಆದಷ್ಟು ಎಣ್ಣೆ, ಆಮೇಲೆ ಒಂದು ದೊಡ್ಡಾದಷ್ಟು ನಾನು ಈರುಳ್ಳಿನ ಇಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಬ್ರೌನಿಷ್ ಆಗಿ ಫ್ರೈ ಆಗಬೇಕು. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ನೀಟಾಗಿ ಫ್ರೈ ಆದಮೇಲೆ ನಾನು ಯಾವುದೇ ರೀತಿ ಖಾರ ಬೆಳೆಸಿಲ್ಲ, ಆದ್ದರಿಂದ 3/4 ಸ್ಪೂನ್ ಆದಷ್ಟು ಅಚ್ಚದ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಈಗ ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕಿದ್ದೀನಿ. ಆ್ಯಂಡ್ 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆಗಿರಬೇಕು ನೀಟಾಗಿ ಮಸಾಲೆ ಎಲ್ಲ ಈರುಳ್ಳಿಗೆ. ಸೊ ಅದೆಲ್ಲ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ಆ ಪೇಸ್ಟು ಸಹ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಪೇಸ್ಟ್ ಕಾಳಿಗೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಉಪ್ಪು. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಆಗುತ್ತೇನೋ ಅನ್ನೋ ಉದ್ದೇಶಕ್ಕೆ. ಆ್ಯಂಡ್ ಚೆನ್ನಾಗಿ ಬೇಯಬೇಕು ಗ್ರೇವಿ. ಸೊ ಈ ಬೆಂದ ಮೇಲೆ ನಿಮಗೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಸೊ ಆ ಬೆಂದ ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ, ಸೊ ಕಾಳು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಆ ಕಾಳಿಗೂ ಕೂಡ ನೀಟಾಗಿ ಹಿಡಿಬೇಕು ಅನ್ನೋ ಉದ್ದೇಶದಿಂದ. ಸೊ ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವು ಬೇಯಿಸಿಟ್ಟಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೊಂಡಿದ್ದೆ ನಾನು. ಸೊ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಆದಮೇಲೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಬೇಡ. ನಾನು ಆ್ಯಡ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮ್ಯಾಗಿ ಮಸಾಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.